ನಂಜನಗೂಡು ತಾಲ್ಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಮೈಸೂರು, ತಾಲ್ಲೂಕು ಪಂಚಾಯಿತಿ ನಂಜನಗೂಡು, ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಗದ್ದಲದ ಗೂಡಾಗಿ ಅರಚಾಟ, ಕೂಗಾಟ ಜೋರಾಗಿಯೇ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ನಂಜುಂಡಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆಯನ್ನು ನಡೆಸಲಾಯಿತು. ಸಭೆಗೆ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಸಭೆಗಳಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬಂದು ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡಬೇಕು ಎಂಬ ನಿಯಮ ಇದ್ದರೂ ಕೂಡ ಅಧಿಕಾರಿಗಳು ಸಭೆಗೆ ಬಂದಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಚೈತ್ರರವರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳಿಲ್ಲದೆ ಗ್ರಾಮ ಸಭೆಯು ಗದ್ದಲದ ಗೂಡಾಗಿ ಮಾರ್ಪಟ್ಟಿತ್ತು. ಗ್ರಾಮ ಸಭೆಯನ್ನು ಮುಂದೂಡುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಇಲ್ಲೇ ಮೀಡಿಯಾ ಮುಖಾಂತರವಾಗಿ ಇವಾಗ ಕಾಲ್ ಮಾಡಿಸಿ ಅವ್ರನ್ನ ಯಾವಾಗ ಇರಿಸಬೇಕು ಏನು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ವೈಯಕ್ತಿಕವಾಗಿ ನಾನೇ ಹೋಗಿ ಸರ್ಗೆ ನಾನೇ ವೈಯಕ್ತಿಕ ಹೋಗಿ ಕೊಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಸರ್. ಯಾಕೆ ಬಂದಿಲ್ಲ ಮತ್ತೆ ಯಾಕೆ ಬಂದಿಲ್ಲ ಮೇಡಮ್? ನೀವು ವಾಟ್ಸ್ಆಪ್ ಅಲ್ಲಿ ನೀವೆಲ್ಲ ಹೇಳಿದ್ದಕ್ಕೆ ಇಒ ಸರ್ ಫೋನ್ ಮಾಡಿ ಮೇಡಮ್ ಫೋನ್ ಮಾಡಿ ಇವಾಗ ಕಳಿಸಿ ಇವಾಗಲೇ ಅಂತ ಮಾಡಿ ವಾರ್ಡ್ ಮಾಡ್ತೀವಿ. ಇವ ಬರಲಿ ಬನ್ನಿ ಬರಲಿ ಡೆಲ್ಲಿ ಬರಕ ನಿನ್ನ ಅಜೆಂಡಾ ನೀನು ಓದ್ಬೇಡಪ್ಪ. ಲೆಕ್ಕ ಪರಿಶೋಧನಾ ಸಭೆ ಸೇರಿದ್ವು, ಯಾರು ಗೊತ್ತಿಲ್ಲ. ಇನ್ನೊಂದ್ಸಲ ಮೀಟಿಂಗ್ ಕರೆದಾಗ ಬನ್ನಿ ಅಂತ ಹೇಳೋರು ರಿಪೋರ್ಟ್ ಬರ್ಲಿ. ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಅಧಿಕಾರಿ ಇರಬೇಕು? 21 ಇಲಾಖೆಯಲ್ಲಿ ಮಿನಿಮಮ್ ಎಷ್ಟು ಇರಬೇಕು? ಸಭೆ ನಡೆಸಕ್ಕೆ 21 ಟೋಟಲ್ ಮಿನಿಮಮ್ ಒಂದು ತಪ್ಪಿಸ್ಕೊಂಡು ಎಷ್ಟು ಇರಬೇಕು ಅಂತೆಲ್ಲ ಎಲ್ಲ ಇರಬೇಕು. ಅಧ್ಯಕ್ಷರು ಕ್ಯಾನ್ಸಲ್ ಮಾಡಿದ್ದಾರೆ. ಅಧ್ಯಕ್ಷರ ಮುಖಾಂತರನೇ ಎಲ್ಲ ಇಲಾಖೆಗಳಿಗೂ ನಾವು ನೋಟಿಸ್ ಕಳಿಸ್ತೀವಿ, ಎಲ್ಲ ಆಫೀಸರ್ಗಳಿಗೂ. ನೆಕ್ಸ್ಟ್ ಗ್ರಾಮ ಸಭೆಗೆ ಖಂಡಿತ ತಾವು ಹಾಜರಾಗಬೇಕು ಅಂತ ನೋಟಿಸ್ ಕಳಿಸ್ತೀವಿ. ಆನಂತರ ಗ್ರಾಮ ಸಭೆಗಿನ ಒಂದು ಸೂಕ್ತವಾದ ಡೇಟ್ ಫಿಕ್ಸ್ ಮಾಡಿಬಿಟ್ಟು ತಮಗೆಲ್ಲ ಅನೌನ್ಸ್ ಮಾಡಿ ನೆಕ್ಸ್ಟ್ ಗ್ರಾಮ ಸಭೆ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನೀನು ಡೇಟ್ ಫಿಕ್ಸ್ ಆದಾಗ ಬರ್ಬೇಕು. ನೀನು ಇನ್ನೊಬ್ಬನ್ ಕಳ್ಸು. ನಿನ್ಗೆ ಯಾಕೆ ಆಯ್ತು ಮಾತಾಡ್ಬೇಡ. ನಾಳೆ ಏನಿದೆ ಅದನ್ನ ಮುಂದಿನ ವಾರದಲ್ಲಿ ಫಿಕ್ಸ್ ಆಗಬೇಕು. ಅಧ್ಯಕ್ಷ ಮುಂದಿನ ವಾರದಲ್ಲಿ ಎರಡು ವರ್ಷಗಳಿಂದ ನಮ್ಮ ಪಂಚಾಯತಿಲಿ ಹಲವಾರು ತೊಂದರೆಗಳಿದ್ದಾವೆ. ಆ ತೊಂದರೆಗಳನ್ನ ಹೇಳ್ತಾ ಇವರ ಗಮನಕ್ಕೆ ತಂದರೆ ಇವರು ಯಾವುದಕ್ಕೂ ಸಹ ಸ್ಪಂದಿಸೋದಿಲ್ಲ. ಭಾರಿ ಬೇಜವಾಬ್ದಾರಿ ತೋರಿಸ್ತಾರೆ ನಮ್ಮ ಪಂಚಾಯತಿ ವಿಚಾರದಲ್ಲಿ. PDO ಚೇಂಜ್ ಮಾಡಿಕೊಡಿ ಅಂತ ಸುಮಾರು ಒಂದು 6 ತಿಂಗಳಿಂದ ಸಹ ಅವ್ರ ಕಚೇರಿಗೆ ಅಲ್ದಾಡ್ತಿದ್ದೀವಿ. ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಎಷ್ಟು ಹಣ ಪಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಈಗ ಅವರು PDOನ ಚೇಂಜ್ ಮಾಡಿಕೊಡ್ತಿಲ್ಲ. MLA ಅವ್ರ ಗಮನಕ್ಕೆ ತಂದಿದ್ದೀವಿ, ಮಾಜಿ MLA ಅವ್ರ ಗಮನಕ್ಕೆ ತಂದಿದ್ದೀವಿ. ಮಾಜಿ MLA ಅವರು ಸಹ ಖುದ್ದಾಗಿ ಫೋನ್ ಮುಖಾಂತರವಾಗಿ ತಿಳಿಸ್ಕೊಟ್ರು. ಅವ್ರ ಮಾತಿಗೂ ಬೆಲೆ ಕೊಡದೆ ಚೇಂಜ್ ಮಾಡ್ಕೊಟ್ಟಿಲ್ಲ. ಅವ್ರು ಬ್ಲೈಂಡು. ನಾನು ತಾಲೂಕು ಪಂಚಾಯತಿ ಕೂರ್ಸಿದ್ದೆ, ನಾನು ಓದಿದ್ದೀನಿ ಸರ್. ಯಾಕೆ ಕೆಲಸ ಸರ್ ಅಧಿಕಾರಿಗಳು ಗ್ರಾಮ ಸಭೆಗೆ ಬರಬೇಕು ಕಾರಣ ನಾವು ಇದನ್ನ ಮುಂದೂಡಿದ್ದೀವಿ. ನಂಜನಗೂಡಲ್ಲಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳಂತ ಇಒ ಅವರು ಏನೇ ಸಮಸ್ಯೆ ಇದ್ರೂ ಸಹ ತಿಳಿಸ್ತೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಇಲ್ಲಿ PDO ಗಮನಕ್ಕೆ ತಗೊಂಡ್ಬಂದು ಇಒ ಸಾಹೇಬ್ರ ಗಮನಕ್ಕೆ ತಗೊಂಡ್ಬಂದು ಸ್ಪಂದಿಸಲ್ಲ. ನಾವೇನೇ ಕೆಲಸ ಏನೇ ಹೇಳಿದ್ರು ಸಹ ಅವರು ಸ್ಪಂದಿಸಲ್ಲ ಸರ್. ಅಲ್ಲಿ ಫೋನ್ ಯಾರೋ ಮಾಡಿ ಅವ್ರು ತಿಳ್ಕೊಳ್ತಾ ಇದ್ರು, ಫೋನ್ ರಿಸೀವ್ ಮಾಡಲ್ಲ.